ಇನ್ನೇನು ಮಾಡಲಾಗದೆ ಅಲ್ಲಿಂದ ಹೊರಟೋದ ಸೂರ್ಯ. ತ್ರಿಷಾ ಅಳ್ತಾ ಹಾಗೆ ಅಲ್ಲಿ ಕೂತಿದ್ಲು. ಯಾಕೆ ಶೌರ್ಯ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ತ್ರಿಷಾ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಶೌರ್ಯ ಕೋಪದಿಂದ ಅಲ್ಲಿಂದ ತನ್ನ ಮನೆಗೆ ಹೋದ. ಬಹಳ ದಿನಗಳ ನಂತರ ತನ್ನ ಮನೆಯಲ್ಲಿ ಹೆಜ್ಜೆ ಇಟ್ಟ. ಕೋಪದಿಂದ ಒಳಗೆ ಹೋಗಿ ಒಂದು ರೂಮಿಗೆ ಹೋದ. ಆ ರೂಮ್ನಲ್ಲಿ ಪೂರ್ತಿ ನಾನಾ ರೀತಿ ಮದ್ಯದ ಬಾಟಲಿಗಳಿದ್ವು. ಶೌರ್ಯ ಕೋಪದಿಂದ ಒಳಗೆ ಹೋಗಿ ಒಂದು ಬಾಟಲ್ ಓಪನ್ ಮಾಡಿ ಪೂರ್ತಿಯಾಗಿ ಕುಡಿತಾ ಇದ್ದ. ಆ ಒಂದೇ ವಿಷಯದಲ್ಲಿ ತಪ್ಪು ಮಾಡಿದೆ. ನಿನ್ನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಿದ್ದನ್ನು ಮರೆತುಬಿಟ್ಟು ನನ್ನನ್ನು ಕ್ಯಾರೆಕ್ಟರ್ ಇಲ್ಲದವನನ್ನಾಗಿ ಮಾಡಿದೆ ಅಲ್ವಾ. ಇನ್ನು ಮುಂದೆ ಹಾಗೆ ಇರ್ತೀನಿ. ನೀನು ಹೆಂಗೆ ಅಂದ್ಯೋ ಹಾಗೆ ತ್ರಿಷಾ. ಇಲ್ಲಿವರೆಗೆ ಈ ಶೌರ್ಯನಲ್ಲಿ ಒಬ್ಬ ಗಂಡನ ಪ್ರೀತಿಯನ್ನು ನೋಡಿದೆಯಾ, ಇನ್ನು ಮುಂದೆ ಅಸಲಿ ರಾಕ್ಷಸನ್ನು ನೋಡ್ತೀಯಾ. ಕನಿಷ್ಠ ನಾನು ತಂದೆ ಆಗ್ತಿದ್ದೀನಿ ಎಂಬ ವಿಷಯವನ್ನು ಕೂಡ ನನಗೆ ಹೇಳಲಿಲ್ಲ ಅಲ್ವಾ ನೀನು. ಹಾಗೆ ಇರು. ನಿನ್ನ ಅಹಂಕಾರವನ್ನು ಹೇಗೆ ಮುರಿಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂದ್ಕೊಂಡು ಪೂರ್ತಿಯಾಗಿ ಕುಡಿತಾ ಇದ್ದ ಶೌರ್ಯ. ಈ ಮಧ್ಯೆ ಕಾಲದಲ್ಲಂದರೆ ತ್ರಿಷಾ ಜೊತೆ ಮದುವೆ ಆದ ನಂತರ ಅಷ್ಟು ಮಧ್ಯೆ ಕುಡ್ದಿರಲಿಲ್ಲ ಶೌರ್ಯ. ಮತ್ತೀಗ ಅಷ್ಟೊಂದು ಕುಡಿತಾ ಇದ್ದಾನೆ. ಸೂರ್ಯ ಕೆಳಗೆ ಬರ್ತಿರೋದು ನೋಡಿದಂಥ ಅಕ್ಷರ ಅದಕ್ಕೆ ಏನಂದ್ಲು, ನಿಜಕ್ಕೂ ಅಣ್ಣಯ್ಯನಿಗೆ ಮತ್ತು ಅದಕ್ಕೆ ಗಲಾಟೆ ಏನು ಅಂತ ಆತಂಕದಿಂದ ಕೇಳಿದ್ಲು. ಅಕ್ಷರ, ನೀನು ಈ ಸಮಯದಲ್ಲಿ ಇಷ್ಟೊಂದು ಸ್ಟ್ರೆಸ್ ತೊಗೊಳ್ತಾ ಇರೋದು ನಿಂಗೆ ಒಳ್ಳೇದಲ್ಲ. ನಿನಗಷ್ಟೇ ಅಲ್ಲ, ನಿನ್ನ ಹೊಟ್ಟೆಯಲ್ಲಿರೋ ಮಗುವಿಗೂ ಒಳ್ಳೇದಲ್ಲ ಅಂದ ಸೂರ್ಯ. ಅದೇ ನೀವು ಕೂಡ ಹೋಗಿ ಮಲಗಿ. ತ್ರಿಷಾ ಮತ್ತು ಶೌರ್ಯಗೆ ನಾವು ಸ್ವಲ್ಪ ಸ್ಪೇಸ್ ಕೊಡಬೇಕು, ಆಗಲೇ ಅವರು ಸರಿ ಹೋಗ್ತಾರೆ ಅಂತ ಹೇಳಿ ಅಕ್ಷರನ ಕರ್ಕೊಂಡು ಅಲ್ಲಿಂದ ಓಟ್ ಹೋದ ಸೂರ್ಯ. ತ್ರಿಷಾ ಅಳ್ತಾ ಹಾಗೆ ಕೂತಿದ್ಲು. ಶಾರದಾ ಅವರು ತ್ರಿಷಾ ಮತ್ತು ಮಾತ್ರೆಗಳನ್ನ ಹಾಕ್ಕೊಳ್ಬೇಕಂತ ಸ್ವಲ್ಪ ಊಟ ತೆಗೆದುಕೊಂಡು ಅವಳ ರೂಮಿಗೆ ಹೋದರು. ಅಲ್ಲ ಅಳ್ತಿದ್ದ ಸೊಸೆಯನ್ನು ನೋಡಿದಾಗ ಯಾಕೋ ಆಕೆ ಮನಸ್ಸು ಕರಗ್ತು. ಅಮ್ಮ ತ್ರಿಷಾ ಅಂತ ಪ್ರೀತಿಯಿಂದ ಕರೀತಾ ಅವಳ ಹತ್ರ ಹೋದರು ಶಾರದಾ ಅವರು. ಅಮ್ಮ ಅಂತ ಶಾರದಾ ಅವ್ರನ್ನ ತಪ್ಕೊಂಡು ಹತ್ಬಿಟ್ಲು ತ್ರಿಷಾ. ಏನಾಯ್ತು ಮಗಳೇ, ನಿಜಕ್ಕೂ ಅವನು ಯಾಕಷ್ಟು ಕೋಪದಲ್ಲಿದ್ದಾನೆ ಕೇಳಿದ್ರು ಶಾರದಾ ಅವರು. ತ್ರಿಷಾ ಏನೋ ಹೇಳೋದಕ್ಕೆ ಬಾಯ್ತಾ ಇರಲು, ಆದರೆ ಅಷ್ಟರಲ್ಲಿ ಸೂರ್ಯನ ಮಾತುಗಳು ನೆನಪಿಗೆ ಆ ನಿಮಿಷವೇ ಆಗಿಬಿಟ್ವು. ಸೂರ್ಯ ಹೊರಗೆ ಹೋಗ್ತಾ, ನನಗೆ ನಿನ್ನ ಮೇಲೆ ನಿಜವಾಗಿ ಕೋಪ ಇಲ್ಲ ತ್ರಿಷಾ, ನಿನ್ನ ನನ್ನ ಸ್ವಂತ ತಂಗಿಯಾಗಿಯೇ ಭಾವಿಸಿದ್ದೀನಿ ಅಂತ ಸೂರ್ಯ ಹೇಳ್ದ. ಮತ್ತು ಈ ವಿಷಯ ನಿನಗೆ ಹೇಳೋದಕ್ಕಾಗಲಿಲ್ಲ, ಯಾಕಂದರೆ ಆ ಸಮಯದಲ್ಲಿ ನಿನಗೆ ಮತ್ತು ಶೌರ್ಯನಿಗೆ ಮದುವೆ ಆಗೋದು ಮುಖ್ಯ ಅಂತ ನನಗನ್ನಿಸ್ತು. ಮತ್ತು ಶೌರ್ಯನ ಅಫೇರ್ ವಿಷಯ ಮನೆಯಲ್ಲಿ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅಕ್ಷರಾಗಾಗಲಿ ಅತ್ತೆಗಾಗಲಿ ಗೊತ್ತಿಲ್ಲ. ಅವ್ರಿಗೆ ಹೇಳ್ಬೇಡ. ಒಂದು ವೇಳೆ ಹೇಳಿದೆ ಅಂತ ಗೊತ್ತಾದರೆ ಶೌರ್ಯನ ಕೈಯಿಂದ ನಿನ್ನನ್ನು ಯಾರೂ ಕೂಡ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಜ್ಞಾಪಕ ಇಟ್ಕೋ ಅಂತ ಸೂರ್ಯ ಹೇಳ್ದ. ಸೂರ್ಯ ಹೇಳಿದ ಮಾತುಗಳು ನೆನಪಿಸ್ಕೊಂಡು, ಇಲ್ಲಮ್ಮ ಏನಿಲ್ಲ, ಚಿಕ್ಕ ಜಗಳ ಅಷ್ಟೇ. ಜಗಳದಲ್ಲಿ ಸಿಕ್ಬಿದ್ದು ನಾನು ಕನ್ಸೀವ್ ಆಗಿದ್ದೀನಿ ಎಂಬ ವಿಷಯ ಹೇಳೋದಕ್ಕೆ ಮರೆತುಬಿಟ್ಟೆ. ಆಮೇಲೆ ಅವ್ರಿಗೆ ವಿಷಯ ತಿಳಿದ ಮೇಲೆ ಇನ್ನೂ ದೊಡ್ಡ ಜಗಳದಾಗ ಆಗ್ಬಿಡ್ತಷ್ಟೆ ಅಂತ ಹೇಳಿದ್ಲು ತ್ರಿಷಾ. ಸರಿ, ಮೊದಲು ನೀನು ತಿನ್ನು ಅಂತ ಬಲವಂತವಾಗಿ ತಿನ್ನಿಸಿ ಮಾತ್ರೆಗಳನ್ನ ಹಾಕಿ ಮಲಗಿಸಿ ಅಲ್ಲಿಂದ ಹೊರಟು ಹೋದರು ಶಾರದಾ ಅವರು. ಇಲ್ಲಿವರೆಗೆ ಪೂರ್ತಿಯಾಗಿ ಹತ್ತಿದ್ರಿಂದ ಆಯಾಸವಾಗಿ ಹಾಗೆ ಮಲಗಿ ನಿದ್ದೆ ಹೋಗ್ಬಿಟ್ಲು ತ್ರಿಷಾ. ಅಷ್ಟೊತ್ತು ಮಧ್ಯರಾತ್ರಿ ದಾಟಿದ ನಂತರ ಮನೆಗೆ ಬಂದ ಶೌರ್ಯನಿಗೆ ಅಲ್ಲಿ ತ್ರಿಷಾ ಮಲಗಿರೋದು ಕಂಡಿದ್ದರಿಂದ ಅವನಿಗಿನ್ನೂ ಕೋಪ ಹೆಚ್ಚಾಗೋಯ್ತು. ತನ್ನ ರೂಮ್ನಿಂದ ಗೆಸ್ಟ್ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಟ ಶೌರ್ಯ. ಮರುದಿನ ಬೆಳಿಗ್ಗೆ ಎದ್ದ ಶೌರ್ಯನಿಗೆ ಅವನೆದುರಿಗೆ ಕಾಫಿ ಕಪ್ ಹಿಡಿದು ನಿಂತಿದ್ದ ಅಕ್ಷರ ಕಂಡ್ಲು. ಅಕ್ಷರ, ನೀನು ಯಾಕೆ ಹೀಗೆ ಅಂತ ಕೇಳಿದ. ಆದರೆ ಅವನ ಮಾತಿನಲ್ಲಿ ಸ್ಪಷ್ಟತೆ ಇರಲಿಲ್ಲ. ಸಾರಿ ಅಣ್ಣಯ್ಯ, ನಿನಗೆ ಕಾಫಿ ಕೊಡಬೇಕು ಅಂತ ತಂದಿದ್ದೆ, ಆದರೆ ನಿನಗೆ ಈ ಸಮಯದಲ್ಲಿ ಕೊಡಬೇಕಾದದ್ದು ಮಜ್ಜಿಗೆ ಅಂತ ಅರ್ಥ ಆಯಿತು ಅಂತ ಹೇಳಿ ಅಕ್ಷರ ಅಲ್ಲಿಂದ ಹೊರ್ಟು ಹೋದ್ಲು. ಒಂದು 2 ನಿಮಿಷಕ್ಕೆ ರಂಗಿ ಬಂದು ಮಜ್ಜಿಗೆ ಗ್ಲಾಸ್ ಶೌರ್ಯನ ಕೊಟ್ಟು ಅಲ್ಲಿಂದ ಹೊರ್ಟು ಹೋದ್ಲು. ಶೌರ್ಯ ಅದನ್ನು ಕುಡಿದು ತನ್ನ ರೂಮಿಗೆ ಹೋದ. ಅಲ್ಲಿ ಇನ್ನೂ ಮಲಗಿದ ತ್ರಿಷಾ ಕಾಣಿಸಿದ ತಕ್ಷಣ ಒಂದು ಕ್ಷಣ ನೆನ್ನೆ ನಡೆದಿದ್ದು ಪೂರ್ತಿ ಕೋಪದಿಂದ ತನ್ನ ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದ. ಹೊರಗೆ ಬಂದು ಅವನು ರೆಡಿ ಆದರೂ ತ್ರಿಷಾ ಇನ್ನೂ ಎದ್ದಿರಲಿಲ್ಲ ಅಂತ ನೋಡಿದ ತಕ್ಷಣ ಕೋಪ ಜಾಸ್ತಿಯಾಗಿ ಅಲ್ಲೇ ಇದ್ದ ಗ್ಲಾಸ್ನ ನೀರು ತೆಗೆದುಕೊಂಡು ತ್ರಿಷಾ ಮುಖದ ಮೇಲೆ ಚೆಲ್ಬಿಟ್ಟ. ಮೆಲ್ಲಗೆ ಕಣ್ ತೆರೆದು ಶೌರ್ಯನ ಕಡೆ ನೋಡಿದ್ಲು ತ್ರಿಷಾ. ಬೆಳಿಗ್ಗೆನೇ ಎದ್ದೇಳೋದು, ಗಂಡನಿಗೆ ಬೇಕಾದ ಕೆಲಸಗಳನ್ನ ನೋಡ್ಕೊಳ್ಳೋದಲ್ವಾ, ನನ್ನ ತಂಗಿಯನ್ನು ನೋಡಿ ಕಲಿ ಅಂತಂದ ಶೌರ್ಯ ಕೋಪದಿಂದ. ಹೋ, ನಿಮ್ಮ ತಂಗಿ ನೋಡಿ ಕಲಿಬೇಕಾ? ಏನು ಕಲಿಬೇಕು? ಸರಿ, ಹಾಗಾದರೆ ನಿನ್ನ ತಂಗಿ ಗಂಡನ ನಿನ್ನ ತರಹ ತಿರುಗೋನಲ್ಲ, ಅರ್ಥ ಆಗ್ತಿದೆಯಾ? ಸೂರ್ಯ ಅಣ್ಣನ ನೋಡಿ ನೀವು ಕಲೀರಿ. ಅದಲ್ಲದೆ ಸೂರ್ಯ ಅಣ್ಣನಂಥ ಗಂಡ ಸಿಗೋದು ಅಕ್ಷರ ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡು ಪುಣ್ಯ, ಅವಳು ತುಂಬ ಲಕ್ಕಿ ಅಂತ ಅಂದ್ಲು ತ್ರಿಷಾ ಕೋಪದಿಂದ. ಎಲ್ಲೋ ಸುಟ್ಟಾಗಾಯಿತು ಶೌರ್ಯನಿಗೆ.
ಏನೋ ಏನು ಹೇಳಿದೆ ಬಾಯ್ಬಿಟ್ಟು ಅಂತ ಕೇಳ್ದ ಶೌರ್ಯ ತ್ರಿಷಾನ ಕೋಪದಿಂದ ನೋಡ್ತಾ. ನಿಜಾನೇ ಮಾತಾಡಿದೆ, ಸೂರ್ಯ ಅಣ್ಣಯ್ಯ ನಿಜಕ್ಕೂ ಬಂಗಾರದಂತ ಮನುಷ್ಯ ಅಂತ ಹೇಳಿದೆ. ಅಕ್ಷರ ಲಕ್ಕಿ ಅಂತ ಅದಕ್ಕೆ ಹೇಳಿದ್ದು. ಆದರೆ ನಿಮ್ಮ ವಿಷಯಕ್ಕೆ ಬಂದರೆ ನೀವು ಮದುವೆಗೆ ಮುಂಚೆಯೇ ಅಂತ ತ್ರಿಷಾ ಮಾತು ಆ ನಿಮಿಷವೇ ನಿಂತು ಹೋಯಿತು. ಬಾಯಿಂದ ಮಾತು ಬರದೆ. ಅದಾದರೂ ಮದುವೆಗೆ ಮುಂಚೆ ಅಲ್ವಾ, ಈಗ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀನಲ್ವಾ ಅಂತ ಕೇಳಿದ ಶೌರ್ಯ ಕೋಪದಿಂದ. ಒಂದು ಹೆಣ್ಮಗಳು ಎಂಥದ್ದನ್ನಾದರೂ ಭರಿಸ್ತಾಳೆ ಶೌರ್ಯ, ಆದರೆ ತನ್ನ ಗಂಡನ್ನು ಮತ್ತೊಂದು ಹೆಣ್ಮಗಳ ಜೊತೆ ಹಂಚ್ಕೊಂಡ್ಲು ಅಂದರೆ ಅದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಯಾವತ್ತಿಗೂ ಆಗಲ್ಲ ಶೌರ್ಯ ಅಂತ ಅಂದ್ಲು ಅಳ್ತಾ. ಯಾಕೋ ಗೊತ್ತಿಲ್ಲ ಅಲ್ಲಿಂದ ಹೊರಟೋದ ಶೌರ್ಯ. ಯಾಕೋ ತ್ರಿಷಾ ಅಳ್ತಿದ್ರೆ ಶೌರ್ಯನಿಗೆ ಎದೆ ಪೂರ್ತಿ ಚಡಪಡಿಸ್ತಿದ್ದ ಹಾಗೇ ಇದೆ. ಏನಾಯ್ತಣ್ಣಯ್ಯ ಅದಕ್ಕೆ ಕೇಳಿದಕ್ಕೆ ಆನ್ಸರ್ ಹೇಳ್ದೆ ಬಂದೆ ಅಂತ ಕೇಳಿದ್ಲು ಅಕ್ಷರ ಸಿಟ್ಟಿನಿಂದ. ಏನಾಯ್ತಣ್ಣಯ್ಯ, ನಂಗೆ ನಿಜ ಹೇಗೆ ಗೊತ್ತು ಅಂತ ಅಂದ್ಕೊಳ್ತಿದ್ಯಾ? ನನಗೆ ಪೂರ್ತಿ ಗೊತ್ತು ಅಂತಂದ್ಲು ಅಕ್ಷರ. ಅಮ್ಮ ಅಕ್ಷರ ಅದಲ್ಲ ಕಣಮ್ಮ ಅಂತ ಹೇಳ್ತಿದ್ದ ಶೌರ್ಯನ ಮಾತುಗಳ ಮಧ್ಯದಲ್ಲಿ ನಿಲ್ಲಿಸಿ, ಸಾರಿ ಅಣ್ಣಯ್ಯ, ನಿನ್ನ ಜೊತೆ ಮಾತಾಡಬೇಕು ಅಂದರೂ ನನಗೇನೋ ಥರ ಇದೆ. ಯಾಕಣ್ಣಯ್ಯ, ಯಾಕೆ ಹೀಗೆ ಮಾಡೋದು ನೀನು ಅಂತ ಅಳ್ತಾ ಕೇಳಿದ್ಲು ಅಕ್ಷರ. ಅಮ್ಮ ಅಕ್ಷರ ಅದಲ್ಲ, ನನ್ನ ಮಾತು ಕೇಳಮ್ಮ ಅಂತ ಮತ್ತಂದ ಶೌರ್ಯ. ಅಣ್ಣಯ್ಯ ಒಂದು ಹೇಳು ನನಗೆ, ನಿನ್ನೆ ಈವ್ನಿಂಗ್ ಅದಕ್ಕೆ ಪ್ರೆಗ್ನೆಂಟ್ ಅಂತ ತಿಳಿದ ನಂತರ ಅವಳನ್ನ ಹೊಡೆದಿಯಲ್ಲ, ಯಾಕೆ? ಅವಳು ನಿನ್ನ ಕನ್ಸೀವ್ ಆದ ವಿಷಯ ಹೇಳಲಿಲ್ಲ ಅಂತ ಅಲ್ವಾ? ಮತ್ತು ಯಾವಾಗ ಸೂರ್ಯನಿಗೆ ಕೂಡ ನಾನು ಹೇಳಿಲ್ಲ ಕಣಮ್ಮ ಅಂದ್ಕೊಂಡ್ರು. ಸೂರ್ಯ ನನ್ನ ಮೇಲೆ ಕೋಪ ಪಟ್ಟರೆ ನೀನು ಸೂರ್ಯನ ಬೆದರಿಸ್ದೆ, ಇದು ಎಲ್ಲಿ ನ್ಯಾಯ ಅಣ್ಣಯ್ಯ ಅಂತ ಕೇಳಿದ್ಲು ಅಕ್ಷರ ಸೀರಿಯಸ್ ಆಗಿ. ಏನು ಉತ್ತರ ಹೇಳಬೇಕಂತ ಅರ್ಥ ಆಗಲಿಲ್ಲ ಶೌರ್ಯನಿಗೆ. ಇನ್ನೊಂದು ವಿಷಯ, ನನಗೆ ಈ ವಿಷಯ ಶೌರ್ಯನ ಅಫೇರ್ಸ್ ಬಗ್ಗೆ ಅದಕ್ಕೆ ಹೇಳಲಿಲ್ಲ, ನಾನು ಸೂರ್ಯನ ಗಟ್ಟಿಯಾಗಿ ಬೆದರಿಸಿ ಕೇಳಿದ್ರೆ ಅವನು ಹೇಳ್ದ ಅಂತಂದ್ಲು ಅಕ್ಷರ. ಸೂರ್ಯ ಅಂತ ಅಂದ್ಕೊಂಡ ಶೌರ್ಯ ಮನಸ್ಸಿನಲ್ಲಿ. ಮತ್ತು ಇನ್ನೊಂದು ವಿಷಯ, ಅದಕ್ಕೆ ನಿನ್ನ ಜೊತೆ ಮಾತಾಡೋವರೆಗೆ ನಾನು ಕೂಡ ನಿನ್ನ ಜೊತೆ ಮಾತಾಡಬೇಕು ಅಂತ ಇಲ್ಲ. ಅದೇನು ಲೆಕ್ಕ ಅಕ್ಷರ ಅಂತ ಕೇಳ್ದ ಶೌರ್ಯ. ಅದಂತೇನೆ, ಮತ್ತು ನಿನ್ನೆ ನೀನು ಏನೋ ಅದಕ್ಕೆ ನರಕ ಅಂದರೆ ಏನಂತ ತೋರಿಸ್ತೀನಿ ಅಂತ ಅಂದ್ಯಲ್ಲ, ಅದು ಮಾತ್ರ ನಡೆದ್ರೆ ಆಮೇಲೆ ತೋರಿಸ್ತೀನಿ ಈ ಅಕ್ಷರ ಅಂದರೆ ಏನಂತ. ನಾನು ಕೂಡ ನಿನ್ನ ತಂಗಿನೇ ಅಣ್ಣಯ್ಯ, ನನ್ನ ಅಣ್ಣನ ಒಳ್ಳೆತನ ಮತ್ತು ಕೆಟ್ಟತನ ಎರಡೂ ನನ್ನಲ್ಲಿದೆ, ಅದಕ್ಕೆಗೋಸ್ಕರ ಎಷ್ಟಾದರೂ ದೂರ ಹೋಗ್ತೀನಿ ಅಂತಂದ್ಲು ಅಕ್ಷರ. ತಂಗಿಯೇನೆ ಏನು ಅನ್ನೋದಕ್ಕಾಗದೆ ಇನ್ನು ಅವನು ಏನೂ ಮಾಡೋದಕ್ಕಾಗದೆ ಅಲ್ಲಿಂದ ಕೆಳಗೆ ಹೋಗ್ಬಿಟ್ಟ. ಫ್ರೆಶ್ ಆಗೋದಕ್ಕೆ ಹೋದ್ಲು ತ್ರಿಷಾ. ಎದುರಿಗೆ ಅಕ್ಷರ ತ್ರಿಷಾ ಮುಂದೆ ನಿಂತ್ಕೊಂಡು ಅಳ್ತಾ ಕೈ ಜೋಡಿಸಿ ನಿಂತಿದ್ಲು. ಏ ಅಕ್ಷರ ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು ತ್ರಿಷಾ ಆತಂಕದಿಂದ. ಸಾರಿ ಅದಕ್ಕೆ, ನಂಗೆ ನಿಜಕ್ಕೂ ಅಣ್ಣನ ಬಗ್ಗೆ ಈ ವಿಷಯ ಗೊತ್ತಿರಲಿಲ್ಲ. ನಂಗೆ ಗೊತ್ತಿದ್ರೆ ಮದುವೆಗೆ ಮುಂಚೆ ನಿನ್ನ ಹತ್ರ ಹೇಳ್ತಿದ್ದೆ, ನನ್ನ ನಂಬು ಅದಕ್ಕೆ ಅಂತಂದ್ಲು ಅಕ್ಷರ ತುಂಬಾ ಅಳ್ತಾ. ಅಕ್ಷರಾನ ಹಗ್ ಮಾಡ್ಕೊಂಡ್ಬಿಟ್ಟು, ನೀವು ಯಾಕೆ ಅಳ್ತಿದ್ಯಾ? ನಿಮ್ಮ ಅಣ್ಣ ಮಾಡಿದ ತಪ್ಪಿಗೆ ನಿನಗೇನು ಸಂಬಂಧ? ನೀನು ಮೊದಲು ಸುಮ್ಮನಾಗು ಅಂತ ಆಕೆಯನ್ನು ಸಮಾಧಾನ ಪಡಿಸ್ತಿದ್ಲು ತ್ರಿಷಾ. ಅಕ್ಷರ ಸಮಾಧಾನ ಪಟ್ಟ ಮೇಲೆ ಅವಳನ್ನ ಕರ್ಕೊಂಡು ಕೆಳಗೆ ಹೋಗಿದ್ಲು. ನೀನು ಇಲ್ಲೇ ಇರು, ನಾನು ಕಾಫಿ ಪ್ರಿಪೇರ್ ಮಾಡಿ ತರ್ತೀನಿ ಅಂತಂದ್ಲು ತ್ರಿಷಾ. ಇಂದಿನಿಂದ ನೀನು ಮನೆಯಲ್ಲಿ ಕೆಲಸ ಏನೂ ಮಾಡೋಂಗಿಲ್ಲ ಅಂತ ಹೇಳಿದ್ರು ಶಾರದಾ ಅವರು. ಆದರೆ ಯಾಕಮ್ಮ ಅಂತ ಕೇಳಿದ್ರು ತ್ರಿಷಾ. ನಿನ್ನ ಹೊಟ್ಟೆನಲ್ಲಿ ಈ ಮನೆಯ ಉತ್ತರಾಧಿಕಾರಿ ಇದ್ದಾನೆ, ನೀನು ತುಂಬಾ ಜಾಗೃತಿಯಾಗಿ ಇರಬೇಕು ಅಂತ ಹೇಳಿದ್ರು ಶಾರದಾ ಅವರು. ಸರಿ ಅಮ್ಮ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ಬಿಟ್ಲು ತ್ರಿಷಾ. ಶೌರ್ಯ, ನೀನು ನಂತರ ಇವತ್ತು ಆಫೀಸ್ಗೆ ಹೋಗ್ಬಿಡ, ತ್ರಿಷಾನ ಕರ್ಕೊಂಡು ಡಾಕ್ಟರ್ ಬಳಿ ಹೋಗು, ನಾನು ನಿನ್ನೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರು ಶಾರದಾ ಅವರು. ಅಮ್ಮ, ನನಗೆ ಆಫೀಸ್ನಲ್ಲಿ ಬಹಳ ಎಮರ್ಜೆನ್ಸಿ ಮೀಟಿಂಗ್ ಇದೆ ಅಂತಂದ ಶೌರ್ಯ. ನನಗೆ ಗೊತ್ತಿಲ್ಲ, ಅದು ಅಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಆದರೆ ಸೂರ್ಯನಿಗೆ ಒಪ್ಪಿಸ್ಬಿಡು, ಇಲ್ದಿದ್ರೆ ಕ್ಯಾನ್ಸಲ್ಲೇ ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಪೂಜಾ ರೂಮ್ಗೆ ಹೋಗ್ಬಿಟ್ರು ಶಾರದಾ ಅವರು. ಶೌರ್ಯ ಕೋಪದಿಂದ ತ್ರಿಷಾ ಕಡೆ ನೋಡ್ತಾ, ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ, ರೆಡಿಯಾಗಿರು ಅಂಥೇಳಿ ಅಲ್ಲಿಂದ ಹೊರಡೋದಕ್ಕೆ ಸ್ಟಾರ್ಟ್ ಆದ. ಶೌರ್ಯ, ನನಗೆ ಇವತ್ತು ಫೀಲ್ಡ್ ವರ್ಕ್ ಇದೆ, ನಾನು ನೋಡ್ಕೊಂಡು ಬರ್ತೀನಿ ಆಫೀಸ್ಗೆ ಅಂತಂದ ಸೂರ್ಯ. ಓಕೆ ಸೂರ್ಯ ಅಂಥೇಳಿ ಅಲ್ಲಿಂದ ಒಟ್ಟು ಹೋದ ಶೌರ್ಯ ಕೂಡ. ಅದಕ್ಕೆ ನೀನು ಬಾ ಅಂತ ಹೇಳಿ ಸೂರ್ಯನ ಕಡೆ ಕೋಪದಿಂದ ನೋಡ್ತಾ ಅಲ್ಲಿಂದ ಒಳಗಡೆ ಹೋಗ್ಬಿಟ್ಲು ಅಕ್ಷರ. ಅಣ್ಣಯ್ಯ
ಅಕ್ಷರ ಯಾಕೆ ನಿನ್ನ ಮೇಲೆ ಕೋಪದಿಂದಿದ್ದಾಳೆ ಅಂತ ಕೇಳಿದ್ಲು ತ್ರಿಷಾ. ಅದೇ ಶೌರ್ಯನ ವಿಷಯ ನಿನ್ನ ಹತ್ರ ಮತ್ತು ಅವಳ ಹತ್ರ ಮುಚ್ಚಿಟ್ಟಿದ್ನಲ್ಲ ಅದಕ್ಕೆ ಅಂತಂದ ಸೂರ್ಯ. ರಂಗಿ ಟಿಫನ್ ರೆಡಿ ಮಾಡಿದ್ಲೆ ಸೂರ್ಯ ತಿಂದು ಅಲ್ಲಿಂದ ಹೊರ್ಟು ಹೋದ. ಅಕ್ಷರ ಮಾತ್ರೆ ಹಾಕ್ಕೊಳ್ಬೇಕು ಮತ್ತು ಅವಳಿಗೆ ಈ ಮಧ್ಯೆ ಹಸಿವು ಕೂಡ ಬಹಳ ಆಗ್ತಾ ಇರೋದ್ರಿಂದ ಬೇಗನೆ ತಿಂದ್ಬಿಟ್ಲು ಅಕ್ಷರ. ಆದರೆ ನಮ್ಮ ತ್ರಿಷಾಗೆ ಅದಕ್ಕೆ ಭಿನ್ನವಾಗಿದೆ. ಹೊಟ್ಟೆನಲ್ಲಿ ತಿರ್ತಾ ಇರುವಂತಹ ವಾಕರಿಕೆ ಏನೋ ಒಂಥರ ಇದೆ. ಅಕ್ಷರ ಎಷ್ಟು ಹೇಳಿದ್ರೂ ತಿನ್ನಲಿಲ್ಲ ತ್ರಿಷಾ. ಯಾಕೋ ಏನು ತಿನ್ಬೇಕಂತ ಅನ್ನಿಸ್ಲಿಲ್ಲ. ಶಾರದಾ ಅವರು ಟಿಫಿನ್ ಕೊಡ್ತಿದ್ರು, ತಿಂದೆ ಹಠ ಮಾಡಿದ್ರು. ಅದಕ್ಕೆ ಈ ಸಮಯದಲ್ಲಿ ನಿನಗೆ ಹಾಗೆ ಇರುತ್ತೆ, ಸ್ವಲ್ಪ ಇಷ್ಟಪಡ್ತೀನಿ, ಹೊಟ್ಟೆಲಿ ಮತ್ತೆ ನನ್ನ ಮಗಳಿಗೆ ತೊಂದರೆ ಆಗುತ್ತೆ ಅಂತಂದ್ಲು ಅಕ್ಷರ. ಅದೇನು ಅಕ್ಷರ ಗಟ್ಟಿಯಾಗಿ ಫಿಕ್ಸ್ ಆದಾಗಿದೆಯಾ, ಹೆಣ್ಣೆ ಉಡ್ತಾಳಾ ಅಂತ ಕೇಳಿದ್ಲು ತ್ರಿಷಾ. ಆಹಾ ಮತ್ತೆ ನನ್ನ ಕಂದಮ್ಮನಿಗೆ ಜೋಡಿ ಇರಬೇಕಲ್ವಾ ಅಂತಂದ್ಲು ಅಕ್ಷರ. ಹಾಗೆ ಆ ಮಾತು ಈ ಮಾತು ಹೇಳ್ತಾ ಸ್ವಲ್ಪ ತಿನ್ನಿಸಿದ್ರು ಶಾರದಾ ಅವರು ತ್ರಿಷಾಗೆ. ಯಾಕೋ ತ್ರಿಷಾ ಕಣ್ಣಲ್ಲಿ ನೀರು ತುಂಬಿಡ್ತು. ಅಳತೆ ಸೊಸೆ ನೋಡಿ ಏನಮ್ಮ ಖಾರ ಏನಾದರೂ ಹೆಚ್ಚಾಗಿ ಅನ್ನಿಸ್ತಿದೆಯಾ ಅಂತ ಕೇಳಿದ್ರು ಶಾರದಾ ಅವರು ಪ್ರೀತಿಯಿಂದ. ಇಲ್ಲಮ್ಮ ಬಾಧೆ ಆಗ್ತಿದೆ, ನಾನು ನಿಮ್ಮ ಹೊಟ್ಟೆಲಿ ಹುಟ್ಟಲಿಲ್ವಲ್ಲ ಅಂತ ಬಾಧೆ ಆಗ್ತಿದೆ ಅಮ್ಮ ಅಂತಂದ್ಲು ತ್ರಿಷಾ. ಏಯ್ ನಿನಗೆ ಪೆಟ್ಟು ಬೀಳುತ್ತೆ, ನಿನಗೆ ಇಲ್ಲಿವರೆಗೆ ಅನೇಕ ಸಾರಿ ಹೇಳಿದ್ದೀನಿ ನನಗೆ ನೀನು ಅಕ್ಷರ ಸೂರ್ಯ ಶೌರ್ಯ ಎಲ್ಲರೂ ಸಮಾನರೇ, ಅರ್ಥ ಆಯ್ತಾ ಅಂತ ಹೇಳಿದ್ರು ಕೋಪದಿಂದ. ಶಾರದಾ ಅವ್ರನ್ನ ತಪ್ಕೊಂಡು ಹಾಗೇ ಇದ್ಲು ತ್ರಿಷಾ. ತ್ರಿಷಾ ತಲೆ ಸವರ್ತಾ ನೀನು ನನ್ನ ಬಂಗಾರದ ಮಗಳೇ ಅಂದರು. ಸಣ್ಣ ನಗು ನಕ್ಕದ್ಲು. ಅಕ್ಷರ ಮಾತ್ರ ತ್ರಿಷಾಳನ್ನು ಕರ್ಕೊಂಡು ತನ್ನ ರೂಮಿಗೆ ಹೋದ್ಲು. ಏನಾಯ್ತು ಅಕ್ಷರ ಅಂತ ಕೇಳಿದ್ಲು ತ್ರಿಷಾ. ಅಣ್ಣನ ಬಗ್ಗೆ ಮತ್ತು ನಿನ್ನ ಬಗ್ಗೆ ಗಲಾಟೆ ಬಗ್ಗೆ ಪೂರ್ತಿಯಾಗಿ ಹೇಳು ಅಂತ ಕೇಳಿದ್ಲು. ತ್ರಿಷಾ ಕೂಡ ಅಕ್ಷರ ಹತ್ರ ನಿಜ ಮುಚ್ಚಿಡೋದು ಇಷ್ಟ ಇಲ್ಲದೆ ಆ ಪೇಪರ್ ವಿಷಯದ ಜೊತೆ ಎಲ್ಲವನ್ನ ಹೇಳಿಬಿಟ್ಲು. ಎಲ್ಲ ಕೇಳಿದ ಅಕ್ಷರ ತ್ರಿಷಾ ಕೈನ ಹಿಡ್ಕೊಂಡು ನಂಗೊಂದು ಪ್ರಾಮಿಸ್ ಮಾಡ್ತೀಯಾ ಅಂತ ಕೇಳಿದ್ಲು ಅಕ್ಷರ ತ್ರಿಷಾಳನ್ನೇ ನೋಡ್ತಾ. ಏನದು ಅಕ್ಷರ ಅಂತ ಕೇಳಿದ್ಲು. ಲೈಫ್ನಲ್ಲಿ ಅಣ್ಣಯ್ಯನ ಬಿಟ್ಟು ಹೋಗಬೇಡ ಪ್ಲೀಸ್. ಅಣ್ಣಯ್ಯ ಮಾಡಿದ ತಪ್ಪೆ, ನಾನು ಕೂಡ ಒಪ್ಕೊಡ್ತೀನಿ. ಈ ವಿಷಯದಲ್ಲಿ ನನಗೂ ಕೂಡ ಬಹಳ ಕೋಪ ಇದೆ ಅಣ್ಣನ ಮೇಲೆ. ಆದರೆ ನೀನು ಅಣ್ಣನ ಲೈಫ್ನಿಂದ ಹೋಗ್ಬಿಟ್ರೆ ಮತ್ತೆ ಅಣ್ಣಯ್ಯ ಏನಾಗ್ತಾನೋ ಅಂತ ಭಯ ಕೂಡ ಇದೆ. ಅಣ್ಣನಿಗೆ ಅವನು ತಪ್ಪು ತಿಳಿಯೋ ಹಾಗೆ ಮಾಡೋಣ. ನಿಂಗೆ ನಾನು 10 ಕೋಟಿ ರೂಪಾಯಿ ಕೊಡ್ತೀನಿ, ಅದು ನೀನು ತೆಗೆದುಕೊಂಡು ಹೋಗಿ ಅಣ್ಣಯ್ಯನಿಗೆ ಕೊಡು. ಆಮೇಲೆ ನಮ್ಮ ಗೇಮ್ ಶುರು ಮಾಡೋಣ, ಏನಂತೀಯಾ ಅಂತ ಕೇಳಿದ್ಲು ಅಕ್ಷರ ತ್ರಿಷಾಳನ್ನೇ ನೋಡ್ತಾ. ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಅಂತಂದ್ಲು ತ್ರಿಷಾ. ಹೌದು, ಹಾಗಾದರೆ ನಾನು ನಾಳೆ ನಿನಗೆ ಅಮೌಂಟನ್ನು ಸೂರ್ಯನ ಮೂಲಕ ವಿತ್ಡ್ರಾ ಮಾಡಿಸ್ತೀನಿ, ನೀನೇನು ಕಂಗಾಲಾಗ್ಬೇಡ ಅಂತಂದ್ಲು ಅಕ್ಷರ. ಸರಿ ಅಕ್ಷರ ಅಂತ ಅಂದ್ಲು ತ್ರಿಷಾ. ಅಷ್ಟರಲ್ಲಿ ಶೌರ್ಯ ಬಂದಿದ್ದರಿಂದ ಶಾರದಾ ಅವರು ತ್ರಿಷಾನನ್ನು ಕರೀತಾರೆ. ತ್ರಿಷಾ ಕೂಡ ಶೌರ್ಯನ ಜೊತೆ ಸೇರಿಕೊಂಡು ಆಸ್ಪತ್ರೆಗೆ ಹೋದ್ಲು. ಕಾರ್ನಲ್ಲೂ ಕೂಡ ಪ್ರಯಾಣ ಮೌನವಾಗಿ ಸಾಕ್ತು. ತ್ರಿಷಾ ಏನಾದರೂ ಮಾತಾಡ್ತಾಳೇನೋ ಅಂತ ಶೌರ್ಯ ಏನಾದರೂ ಅಂತಾನ ಅಂತ ತ್ರಿಷಾ ನೋಡ್ತಾ ಇರೋದ್ರಲ್ಲಿಯೇ ಟೈಮ್ ಸ್ವಲ್ಪ ಕಳೆದು ಹೋಯಿತು. ಆಸ್ಪತ್ರೆ ಕೂಡ ಬಂದೇ ಬಿಡ್ತು. ಶೌರ್ಯ ತ್ರಿಷಾ ಕಡೆ ನೋಡ್ತಾ ಇಳಿ ಅಂತ ಹೇಳಿ ತ್ರಿಷಾ ಇಳಿದ ನಂತರ ಕಾರನ್ನು ಪಾರ್ಕ್ ಮಾಡಿ ತ್ರಿಷಾ ಹತ್ರ ಬಂದ. ಇಬ್ಬರು ಒಟ್ಟಾಗಿ ಒಳಗಡೆ ನಡೀತಿದ್ದಾರೆ. ಒಳಗೆ ಬಂದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಲಿಫ್ಟ್ ಹತ್ತಿ ಪಾದ ಇಡ್ತಿದ್ದಾರೆ ಇಬ್ಬರು. ಅಷ್ಟೇ, ಫ್ಲೋರ್ಗೆ ಮಾಫ್ ಹಾಕಿರೋದ್ರಿಂದ ಅಲ್ಲಿ ನೆಲವೆಲ್ಲ ವೆಟ್ಟಾಗಿದೆ. ತ್ರಿಷಾ ನಡೀತಾ 2 ಅಡಿ ಮುಂದೆ ಇಡುತ್ತಲೇ ಸ್ಲಿಪ್ಪಾಗಿ ಬೀಳೋದಕ್ಕೆ ಹೋಗಿದ್ಲು. ಆದರೆ ತಕ್ಷಣ ನೋಡಿ ಶೌರ್ಯ ವೇಗವಾಗಿ ರಿಯಾಕ್ಟ್ ಆಗಿ ತ್ರಿಷಾ ಬೀಳ್ದಾಗ ಅವಳು ಸೊಂಟ ಸುತ್ತ ಕೈ ಹಾಕಿ ಇನ್ನೊಂದು ಕೈಯಿಂದ ತ್ರಿಷಾ ಕೈಯನ್ನು ಹಿಡ್ಕೊಂಡು ಅವಳನ್ನ ಬೀಳ್ದಾಗ ತಡೆದ. 2 ನಿಮಿಷ ಇಬ್ಬರ ಮಧ್ಯೆ ಮೌನ. ಸುತ್ತಲಿನ ಸದ್ದಿಗೆ ಶೌರ್ಯ ಕೋಪದಿಂದ ತ್ರಿಷಾಳನ್ನ ನೋಡ್ತಾ ಸ್ವಲ್ಪ ನೋಡ್ಕೊಂಡು ನಡೆಯೋದು ಕಲಿ ಅಂತ ಹೇಳಿ ಮತ್ತೆ ತಾನು ಎಲ್ಲಿ ಬೀಳ್ತಾಳೇನೋ ಎಂಬ ಭಯದೊಂದಿಗೆ ಅವಳ ಕೈಯನ್ನು ಹಿಡ್ಕೊಂಡು ನಡೀತಿದ್ದ. ಶೌರ್ಯನ ಪ್ರೀತಿ ಮನಸ್ಸಲ್ಲಿ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ರು. ನಾನು ನಡಿಬಲ್ಲೆ ಅಂತಂದ್ಲು ತ್ರಿಷಾ ಕೋಪದಿಂದ. ಹೆಚ್ಚು ಮಾತಾಡಿದ್ರೆ ಇಲ್ಲೇ ಮುತ್ಕೊಟ್ಬಿಡ್ತೀನಿ, ಹೇಳ್ತಿದ್ದೀನಿ, ಅದು ಕೂಡ ನನ್ನ ಸ್ಟೈಲ್ನಲ್ಲಿ 1 ಗಂಟೆ ಕಾಲ, ಆಮೇಲೆ ನಿನ್ನಿಷ್ಟ ಅಂದ. ಇನ್ನು ಏನು ಮಾತಾಡೋದಕ್ಕಾಗದೆ ಸೈಲೆಂಟಾಗಿ ಉಳಿದ್ಬಿಟ್ಲು ತ್ರಿಷಾ. ತ್ರಿಷಾನ ಕರ್ಕೊಂಡು ಡಾಕ್ಟರ್ ಬಳಿಗೆ ಹೋದ ನಮ್ಮ ಮಾನ್ಸ್ಟರ್. ಹೇಳಿ ಅಂದರು ಡಾಕ್ಟರ್. ಮೇಡಮ್, ನನ್ನ ವೈಫ್ ಕನ್ಸೀವ್ ಆಗಿದ್ದಾಳೆ ಅಂತಂದ ಶೌರ್ಯ. ನಿಮ್ಗೆ ಯಾವಾಗ ತಿಳಿತು ಆ ನ್ಯೂಸ್ ಅಂತ ಕೇಳಿದ್ಲಾಕೆ. ನೆನ್ನೆ ಮಾರ್ನಿಂಗ್ ಮೇಡಮ್ ಅಂತಂದ್ಲು ತ್ರಿಷಾ. ಓಕೆ, ಹಾಗಾದರೆ ನೀವು ಬನ್ನಿ ಅಂತ ಹೇಳಿ ಒಂದು ಸಾರಿ ಚೆಕ್ ಮಾಡಿ ಮಾತ್ರೆಗಳು ಮತ್ತು ಫುಡ್ ಡಯಟ್ ಬಗ್ಗೆ ಹೇಳಿ, ಹಾಗೆ ಶೌರ್ಯನಿಗೆ ಕೂಡ ಕೆಲವು ಜಾಗ್ರತೆ ಹೇಳಿ ಮತ್ತು 15 ದಿನಗಳ ನಂತರ ಬನ್ನಿ ಅಂತ ಹೇಳಿ ಅಲ್ಲಿಂದ ಕಳಿಸಿದ್ರು ಡಾಕ್ಟರ್. ಥ್ಯಾಂಕ್ಸ್ ಡಾಕ್ಟರ್ ಅಂತ ಅಂದ ಶೌರ್ಯ ನಗ್ತಾ. ನೀವು ಶೌರ್ಯ ಅಲ್ವಾ ಅಂತ ಕೇಳಿದ್ಲಾಕೆ. ಹೌದು ಅಂತಂದರು. ನಮ್ಮ ಅಣ್ಣಯ್ಯ ನಿಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ಲು ಆ ಡಾಕ್ಟರ್. ಓ ಹೌದಾ ಮೇಡಮ್ ಅಂತ ಸಣ್ಣ ನಗು ನಕ್ದ. ತ್ರಿಷಾನ ಕರ್ಕೊಂಡು ಹೊರಗೆ ಬಂದು ಮತ್ತೆ ಮೆಲ್ಲಗೆ ಅವಳನ್ನ ನಡೆಸ್ತಾ ಇದ್ದ.
ಈ ಸಾರಿ ಮೇಲೆ ಫ್ಲೋರ್ನಲ್ಲಿ ಮಾಫ್ ಹಾಕಿರೋದ್ರಿಂದ ಇನ್ನು ಹೀಗೆಲ್ಲ ಅಂದ್ಕೊಂಡು ತ್ರಿಷಾನ್ ಎತ್ಕೊಂಡು ಬಿಟ್ಟ ಶೌರ್ಯ. ಶೌರ್ಯ ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು ತ್ರಿಷಾ ಆತಂಕದಿಂದ. ಅಷ್ಟಾಗಿ ರಿಯಾಕ್ಟ್ ಆಗಬೇಡ, ಇಲ್ಲಿ ತುಂಬ ವೆಟ್ಟಾಗಿದೆ, ನೀನು ಸ್ಲಿಪ್ ಆಗೋ ಚಾನ್ಸ್ ಹೆಚ್ಚು, ಅದಕ್ಕೆ ನಿನ್ನೆ ಎತ್ಕೊಂಡು ಕೆಳಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಹೊರತು ಇನ್ನೇನು ಆಸೆ ಇಟ್ಕೊಂಡಲ್ಲ ಅಂತ ಹೇಳಿದ ಶೌರ್ಯ ಸೀರಿಯಸ್ ಆಗಿ. ತ್ರಿಷಾ ಕೂಡ ಶೌರ್ಯನ ಕಡೆ ನೋಡದೆ ಎತ್ತೋ ನೋಡುತ್ತಾ, ಆದರೆ ನೋಡೋರು ಮಾತ್ರ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅವನಿಗೆ ಅಂತ ಅಂದ್ಕೊಳ್ತಿದ್ದಾರೆ. ಅದು ನಿಜವೇ ಅಲ್ವಾ, ನಮ್ಮ ಮಾನ್ಸ್ಟರ್ಗೆ ತನ್ನ ಹೆಂಡತಿ ಅಂದರೆ ಪಂಚ ಪ್ರಾಣ. ಮರಳಿ ಕಾರ್ನಲ್ಲಿ ಇಬ್ಬರು ಹೊರಡೋದಕ್ಕೆ ಸ್ಟಾರ್ಟ್ ಆದರು. ಸ್ವಲ್ಪ ದೂರ ಹೋದ್ಮೇಲೆ ಅತ್ತ ಕಡೆ ಹಸಿ ಮಾವಿನಕಾಯಿಗಳು ಮಾರ್ತಾ ಕಾಣಿಸ್ತಿದ್ರೆ ಅವುಗಳನ್ನೇ ನೋಡ್ತಿದ್ಲು ತ್ರಿಷಾ. ತ್ರಿಷಾನ ಅಬ್ಸರ್ವ್ ಮಾಡಿದ ಶೌರ್ಯ ನೆಕ್ಸ್ಟ್ ಮತ್ತು ಹಾಗೆ ಸ್ವಲ್ಪ ದೂರದಲ್ಲಿ ಹಸಿ ಮಾವಿನಕಾಯಿ ಮಾರ್ತಾ ಕಾಣಿಸ್ತಿದ್ರೆ ಕಾರ್ ಸೈಡಿಗೆ ಪಾರ್ಕ್ ಮಾಡಿ ಇಳಿದು ಹೋಗಿ ಸ್ವಲ್ಪ ಕಟ್ ಮಾಡಿ ಉಪ್ಪು ಖಾರ ಹಾಕಿದ ಪೀಸಸ್ ಮತ್ತು ಹಾಗೆ ಕಾಯಿಗಳು ತೆಗೆದುಕೊಂಡು ಕಾಯಿಗಳು ಹಿಂದಿನ ಸೀಟ್ನಲ್ಲಿಟ್ಟು ಆ ಕಟ್ ಮಾಡಿದ ಪೀಸಸ್ ತಂದು ತ್ರಿಷಾ ಕೈಲಿಟ್ಟ. ಏನೂ ಹೇಳಿಲ್ಲ ತ್ರಿಷಾ. ಅವುಗಳನ್ನ ಶೌರ್ಯನ ತಿರುಗಿ ನೋಡ್ತಿದ್ಲು. ಅವುಗಳನ್ನ ನೋಡ್ತಾ ಇರಲಿ ಅಂತ ನಿನಗೆ ತೊಗೊಂಡು ಕೊಟ್ಟಿಲ್ಲ, ತಿಂತೀಯಾ ಅಂತ ಕೊಟ್ಟಿದ್ದೀನಿ, ತಿನ್ನು ಅಂದ ಶೌರ್ಯ ಕಾರ್ ಡ್ರೈವ್ ಮಾಡುತ್ತಲೇ. ಯಾಕೆ ಶೌರ್ಯ, ನಿನಗೆ ನನ್ನ ಮೇಲೆ ಇಷ್ಟೊಂದು ಹುಚ್ಚು? ನಾನು ಇಷ್ಟೊಂದು ಲವ್ ಮಾಡಿದವನು ಆ ವಿಷಯಕ್ಕೆ ನನ್ನ ಹತ್ರ ಮುಚ್ಚಿಟ್ಟಿದ್ದೆ ಅಂತ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ಶೌರ್ಯ ಮನೆಗೆ ಬರುವಾಗ ತ್ರಿಷಾ ಕಾರ್ನಿಂದ ಇಳಿದ್ಲು. ಹಿಂದಿನ ಸೀಟ್ನಲ್ಲಿದ್ದ ಕಾಯಿಗಳನ್ನ ತ್ರಿಷಾ ಕೈಯಲ್ಲಿಟ್ಟು ಅಲ್ಲಿಂದ ತಿರ್ಗಿ ಆಫೀಸ್ಗೆ ಹೋಗ್ಬಿಟ್ಟ. ಒಳಗೋದು ತ್ರಿಷಾಗೆ ಹಾಲ್ನಲ್ಲಿ ಎದುರು ನೋಡ್ತಾ ಕಂಡ್ರು ಶಾರದಾ ಮತ್ತು ಅಕ್ಷರ. ಏನಂದ್ರು ತಾಯಿ ಡಾಕ್ಟರ್ ಅಂತ ಕೇಳಿದ್ರು. 15 ದಿನಗಳ ನಂತರ ಬನ್ನಿ ಅಂದ್ರಮ್ಮ ಅಂತಂದ್ಲು ತ್ರಿಷಾ. ಸರಿ ಹೋಗಿ ರೆಸ್ಟ್ ತಗೋ ಅಂತ ಹೇಳಿ ನಗ್ತಾ ಅಲ್ಲಿಂದ ಹೋದ್ರು ಶಾರದಾ ಅವರು. ಶೌರ್ಯ ಕೊಟ್ಟ ಕಾಯಿಗಳಲ್ಲಿ 2 ಕಾಯಿ ತೆಗೆದು ಅಕ್ಷರ ಕೈಯಲ್ಲಿಟ್ಲು ತ್ರಿಷಾ. ಲವ್ ಯು ಅಂದ್ಲು ಅಕ್ಷರ ನಗ್ತಾ. ನೀನು ಅಣ್ಣಯ್ಯನನ್ನು ಕೇಳಿದ್ಯಾ ಅಥವಾ ಅಣ್ಣಯ್ಯನೇ ಕೊಂಡ್ಕೊಂಡ ಅಂತ ಕೇಳಿದ್ಲು ಅಕ್ಷರ. ಇಲ್ಲ, ನಿಮ್ಮ ಅಣ್ಣಯ್ಯನೇ ತೊಗೊಂಡಿದ್ದು ಅಂತ ಅಂದ್ಲು ತ್ರಿಷಾ. ಹೋ ಹಾಗಾದರೆ ಅಣ್ಣಯ್ಯ ನಿನ್ನ ಬಹಳ ಇಷ್ಟಪಡ್ತಿದ್ದಾನೆ, ಲವ್ ಮಾಡ್ತಿದ್ದಾನೆ, ಆದರೆ ಮೊದಲು ಆ ತಪ್ಪು ಮಾಡ್ದ, ಅದು ನಿನಗೆ ಹೇಳಲಿಲ್ಲ. ನಾವೊಂದು ಮಾಸ್ಟರ್ ಪ್ಲ್ಯಾನ್ ಹಾಕೋಣ ಅಕ್ಷರ ಅಂದ್ಕೊಳ್ತಾ ಅಂದ್ಲು. ತ್ರಿಷಾ ಕೂಡ ನಗ್ತಾ ಯೋಚಿಸ್ತಿದ್ಲು. ಆ ದಿನ ರಾತ್ರಿಗೆ ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕ್ಕೊಂಡು ಕನ್ನಡಿ ಮುಂದೆ ಬಂದಳು ತ್ರಿಷಾ ಬೊಟ್ಟಿಟ್ಕೊಳ್ಳಲು. ಅಲ್ಲೊಂದು ಸ್ಲಿಪ್ ಮೇಲೆ ಮದ್ದು ಹಾಕ್ಕೊಂಡಿದ್ಯಾ ಅಂತಿರೋದು ನೋಡಿ ಏನೂ ಹೇಳದೆ ಬೊಟ್ಟಿಟ್ಕೊಂಡು ಬಂದು ಬೆಡ್ ಮೇಲೆ ಮಲ್ಕೊಂಡ್ಳು ತ್ರಿಷಾ. ಶೌರ್ಯ ತ್ರಿಷಾಳನ್ನು ಅಬ್ಸರ್ವ್ ಮಾಡ್ತಿದ್ದ. ತ್ರಿಷಾ ತನ್ನ ಮೆಸೇಜ್ ನೋಡಿ ಕೂಡ ರಿಪ್ಲೈ ಕೊಡದೇ ಇರೋದ್ರಿಂದ ಏನು ಸುಮ್ಮನೆ ಕೂತ್ಕೊಂಡ್ರೆ ಹೆಚ್ಚು ಮಾಡ್ತಿದ್ಯಾ ಅಂತಂದ ಶೌರ್ಯ. ಕೋಪದಿಂದ ಶೌರ್ಯ ಕಡೆ ನೋಡ್ತಾ ಅಲ್ಲಿಂದ ತನ್ನ ದಿಮ್ ತೆಗೆದುಕೊಂಡು ಬೇರೆ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ಲು. ನಿಜಕ್ಕೂ ಏನಿದ್ರು ಪ್ರಾಬ್ಲಮ್ ಶೌರ್ಯ ಕೋಪದಿಂದ ಅಂದ್ಕೊಂಡ. ಅದೇ ದಿನ ರಾತ್ರಿ ಸೂರ್ಯ ಅವರ ಹತ್ರ, ನೋಡು ನಾಳೆ ನನ್ನ ಅಕೌಂಟ್ನಿಂದ 10 ಕೋಟಿ ರೂಪಾಯಿ ಡ್ರಾ ಮಾಡ್ಕೊಂಡು ತೆಗೆದುಕೊಂಡು ಬಾ ಅಂತಂದ್ಲು ಅಕ್ಷರ ಕೋಪದಿಂದ. ಅಷ್ಟು ಕೋಪ ಬೇಕಾ ಅಕ್ಷರ ಅಂತ ಕೇಳ್ದ. ನನಗೆ ನಿನ್ನ ಮೇಲೆ ಬಹಳ ಕಾಲದಿಂದ ಸೂರ್ಯ, ನೀನು ನನ್ನ ಜೊತೆ ಮಾತಾಡಬೇಡ, ಇನ್ನು ಅಣ್ಣಯ್ಯ ಅಂತ ತಪ್ಪುಗಳು ಮಾಡ್ತಿದ್ರೆ ನೀನೇನು ಮಾಡ್ತಿದ್ದೆ, ಕೈ ಕಟ್ಕೊಂಡು ನೋಡ್ತಾ ಕೂತಿದ್ಯಾ ಅಂತ ಕೋಪದಿಂದ ಕೇಳಿದ್ಲು. ಅದೆಲ್ಲ ಕಣಮ್ಮ, ನಿನಗೆ ನನ್ನ ಅಣ್ಣನ ಬಗ್ಗೆ ಗೊತ್ತಲ್ವಾ ಅಂತಂದ ಸೂರ್ಯ. ಗೊತ್ತು, ಚೆನ್ನಾಗಿ ಗೊತ್ತು, ಆದರೆ ನಿನಗೆ ಕೂಡ ನನ್ನ ಬಗ್ಗೆ ಗೊತ್ತಲ್ವಾ, ನನಗಾದರೂ ಹೇಳಬೇಕಲ್ವಾ ಅಂತ ಕೇಳಿದ್ಲು ಸೂರ್ಯನ ಕಾಲರ್ ಹಿಡ್ಕೊಂಡು. ನೀನು ಇಷ್ಟೊಂದು ಬಿಪಿ ತಗೋಬೇಡ, ಒಳಗೆ ನನ್ನ ಬಂಗಾರ ತಾಯಿ ಮತ್ತು ತೊಂದರೆ ಪಡುತ್ತೆ ಅಂದ. ಹೇಳ್ತಿದ್ದೀನಿ, ನಾಳೆ ನೀನು ನನಗೆ ಆ ಅಮೌಂಟ್ ತಂದು ಕೊಟ್ರೇ ನಿನ್ನ ಜೊತೆ ಮಾತಾಡ್ತೀನಿ, ಇಲ್ದಿರ ಮಾತಾಡೋದೇ ಇಲ್ಲ ನಿಜಕ್ಕೂ ಅಂತ ಹೇಳಿ ಮಲ್ಕೊಂಡ್ಬಿಟ್ಲು. ಅದೇನೋ ಇದೆಯಲ್ಲ, ಇಂಟಿ ಮದುವೆಗೆ ಸುಬ್ಬಿ ಸಾವು ಬಂದಾಗೆ ಈ ಶೌರ್ಯ ಮಾಡಿದ ಕೆಲಸಕ್ಕೆ ನನಗೆ ಬರ್ತಿದೆ ಅಂತ ಅಂದ್ಕೊಂಡ ಸೂರ್ಯ. ಏನು ಕೇಳಿಸ್ತಿದ್ಯಾ ಅಂತ ಕೇಳಿದ್ಲು ಅಕ್ಷರ. ಕೇಳಿಸ್ತು ತಾಯಿ ಅಂದ ಸೂರ್ಯ ನಕ್ಕೊಂಡು. ಸೂರ್ಯ ಕಡೆ ನೋಡ್ತಾ ಮತ್ತೆ ಹೋಗಿ ಮಲ್ಕೊಂಡ್ಲು ಅಕ್ಷರ. ಸೂರ್ಯ ಕೂಡ ಅಕ್ಷರ ಸುತ್ತ ಕೈ ಹಾಕಿ ಮಲ್ಕೊಂಡ್ಬಿಟ್ಟ. ಇಲ್ಲಿ ಬೇರೆ ರೂಮ್ಗೆ ಹೋಗಿ ಮಲಗಿ ತ್ರಿಷಾನ ಸ್ವಲ್ಪ ಹೊತ್ತಾದ ನಂತರ ತನ್ನ ರೂಮಿಗೆ ಎತ್ಕೊಂಡು ಬಂದ್ಬಿಟ್ಟಿದ್ದ ಶೌರ್ಯ. ತ್ರಿಷಾ ನೋಡ್ತಾ, ರಾಕ್ಷಸಿ, ನಿನ್ನ ಮೇಲೆ ಯಾಕೆ ಕೋಪ ತೋರಿಸೋದಕ್ಕಾಗ್ತಿಲ್ಲ, ಇದೇ ವಿಷಯವನ್ನು ನೀನು ನನ್ನನ್ನು ಕೂರಿಸ್ಕೊಂಡು ಕೇಳಬಹುದು ಕಣಮ್ಮ, ಆ ದಿನ ಎಷ್ಟು ಮಾತುಗಳಂದೆ ರಾಕ್ಷಸಿ. ಅಯ್ಯೋ, ಆದರೆ ನಾನು ಮಾಡಿದ್ದಕ್ಕೆ ನೀನು ಅಂದ ಮಾತುಗಳು ಕರೆಕ್ಟೇ, ನಾನು ಒಪ್ಕೊಳ್ತೀನಿ, ಆದರೆ ಲಾಸ್ಟ್ನಲ್ಲಿ ಆ ದಿನ ಏನಂದೆ, ನಂಗೆ ಕ್ಯಾರೆಕ್ಟರ್ ಇಲ್ಲ ಅಂದೆ ಅಲ್ವಾ, ಆ ಮಾತಿಗೆ ನನಗೆ ಎದೆ ಒಡೆದು ಹೋಗಿದೆ ಬಂಗಾರ, ಯಾಕೆ ಆ ಮಾತಂದೆ, ನಿನಗೇನು ಕಡಿಮೆ ಮಾಡಿದ್ದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ ಅವನು. ರಾಕ್ಷಸಿ, ನನ್ನ ತಂದೆಯಾಗಿ ಮಾಡಿಬಿಟ್ಟೆ ಅಲ್ವಾ, ಇಂದಿನಿಂದ ನೀನು ಇನ್ನೂ ಜಾಗ್ರತೆಯಾಗಿ ಕಣ್ಣಿನ ರೆಪ್ಪೆಯಾಗಿ ನೋಡ್ಕೊಳ್ತೀನಿ ಅಂದ್ಕೊಂಡ. ಮೆಲ್ಲಗೆ ತ್ರಿಷಾ ಹೊಟ್ಟೆ ಮೇಲೆ ಮುತ್ತಿಟ್ಕೊಂಡು, ಡ್ಯಾಡಿ ನಿಂಗೋಸ್ಕರ ಬಹಳ ವೆಯ್ಟ್ ಮಾಡ್ತಿದ್ದಾರೆ ಬಂಗಾರ, ಬೇಗ ಡ್ಯಾಡಿ ಹತ್ರ ಬಾ, ಹಾಗಂತ ಮಮ್ಮಿಗೆ ತೊಂದರೆ ಕೊಡಬೇಡ ಅಂದ. ನಂತರ ಮತ್ತೆ ನಾರ್ಮಲಾಗಿ ಮಲ್ಕೊಂಡ್ಬಿಟ್ಟ. ಒಂದು 5 ನಿಮಿಷಕ್ಕೆ ತ್ರಿಷಾ ಪೂರ್ತಿಯಾಗಿ ಶೌರ್ಯ ಮೇಲೆ ಹೊರಗಿ ಶೌರ್ಯನ್ನೇ ತನ್ನ ಹಾಸಿಗೆಯಾಗಿ ಮಾಡ್ಕೊಂಡು ಹಾಯಾಗಿ ಮಲ್ಕೊಂಡ್ಬಿಟ್ಲು. ಮರುದಿನ ಬೆಳಿಗ್ಗೆ ತ್ರಿಷಾ ಎದ್ದು ನೋಡುವಾಗ ತಾನು ಶೌರ್ಯ ಎದೆ ಮೇಲೆ ತಲೆ ಇಟ್ಟು ಮಲಗಿರೋದು ನೋಡಿ, ನಾನು ನಿನ್ನೆ ನೈಟ್ ಬೇರೆ ರೂಮ್ನಲ್ಲಿ ಮಲಗಿದೆ ಅಲ್ವಾ, ಮತ್ತು ಈಗ ಇಲ್ಲಿಗೆ ಹೇಗೆ ಬಂದೆ ಅಂದ್ಕೊಂಡು, ಈ ಮಹಾನ್ ಭಾವನೆ ಕರ್ಕೊಂಡು ಬಂದಿರ್ತಾರೆ ಅಂದ್ಕೊಂಡು ಕೋಪದಿಂದ ನೋಡ್ತಾ ಎದ್ದು ಫ್ರೆಶ್ ಆಗೋದಕ್ಕೆ ಹೋದ್ಲು.
ಫ್ರೆಶ್ ಆಗಿ ಬಂದು ರೆಡಿಯಾಗಿ ಕೆಳಗೆ ಹೋಗ್ಬಿಟ್ಲು. ಶೌರ್ಯ ಕೂಡ ಸ್ವಲ್ಪ ಹೊತ್ತಿಗೆ ನಿದ್ದೆ ಇದ್ದು ಫ್ರೆಶ್ ಆಗಿ ಕೆಳಗೆ ಬಂದ. ಅಲ್ಲಿ ಅಕ್ಷರ ತ್ರಿಷಾ ನಗ್ತಾ ಮಾತಾಡ್ತಿರೋದು ನೋಡಿ ನೋಡ್ತಾ ಇದ್ದ. ತ್ರಿಷಾ ನಗೊಂದು ಸ್ವಲ್ಪ ಹೊತ್ತು ಮರೆತು ಮತ್ತು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಸೂರ್ಯನ ಹತ್ರ ಹೋದ. ಅಷ್ಟೊತ್ತಿಗೆ ಇನ್ನೂ ಸೂರ್ಯ ಮಲ್ಕೊಂಡಿದ್ದರಿಂದ ಕಿರಿಕಿರಿಯಾಗಿ ವಾಟರ್ ಗ್ಲಾಸ್ನಲ್ಲಿದ್ದ ನೀರು ಪೂರ್ತಿ ಸೂರ್ಯನ ಮುಖದ ಮೇಲೆ ಹೊಡೆದ್ಬಿಟ್ಟ. ಅಯ್ಯೋ ಮಳೆ ಮಳೆ ಅಂತ ಅರಿಸ್ತಾ ಇದ್ದ. ಏಯ್ ಎದ್ದು ಬಾ ಮೊದಲು ಅಂತಂದ ಶೌರ್ಯ. ಏ ಬಾವ ನೀವಾ ಅಂತ ಕೇಳ್ದ ಸೂರ್ಯ. ಕಳಿಸ್ತಾ ನಾನೇ ಹೊರಗಿರ್ತೀನಿ, 15 ನಿಮಿಷದಲ್ಲಿ ರೆಡಿಯಾಗಿ ಬಾ ಅಂತ ಹೇಳಿ ಅಲ್ಲಿಂದ ತಿರ್ಗಿ ಹಾಲಿಗೆ ಹೋಗ್ಬಿಟ್ಟ ಶೌರ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ನಿಮ್ಗೆಲ್ರಿಗೂ ಹೇಳ್ದಾಗೆ ಪ್ರತಿಲಿಪಿಲಿ ಹೋಗಿ ಫಾಲೋ ಮಾಡಿದ್ರೆ ಮಾತ್ರ ನಾನಿಲ್ಲಿ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಹೋಗಿ ಫಾಲೋ ಮಾಡಿ. ಒಂದು 200 ಜನ ಆದರೂ ರೆಸ್ಪಾನ್ಸ್ ಮಾಡಿ. ಇದರಿಂದ ನಾನು ಸ್ಟೋರಿ ಹಾಕಬೇಕಾ ಬೇಡವಾ ಅನ್ನೋದು ನನಗೆ ಕ್ಲಾರಿಟಿ ಸಿಗುತ್ತೆ. ಪ್ಲೀಸ್ ರೆಸ್ಪಾನ್ಸ್ ಮಾಡಿ, ಹೋಗಿ ಪ್ರತಿಲಿಪಿಲಿ ಫಾಲೋ ಮಾಡಿ. ಥ್ಯಾಂಕ್ ಯು.